ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರಾ? ನಾನು ಸೂಪರ್ ಆಗಿದ್ದೀನಿ. ಈಗ ಎಲ್ರಿಗೂ ಗೊತ್ತು, ಎಲ್ಲ ಕಡೆ ಮಳೆ ಬರ್ತಿದೆ ಮತ್ತು ನೀರೆಲ್ಲ ನದಿಯೆಲ್ಲ ತುಂಬಿದೆ, ನೀರು ಬಿಟ್ಟಿದ್ದಾರೆ ಅಂತ. ನಮ್ಮ ಶ್ರೀರಂಗಪಟ್ಟಣ ಹೇಗಿದೆ ನೋಡೋಣ ಬನ್ನಿ. ನಮ್ಮ ಶ್ರೀರಂಗಪಟ್ಟಣನ ಒಂದು ದ್ವೀಪ ಅಂತಲೇ ಕನ್ಸಿಡರ್ ಮಾಡ್ಬೋದು. ಶ್ರೀರಂಗಪಟ್ಟಣ ಸರೌಂಡಿಂಗ್ ಪೂರ ನದಿಗಳಿದೆ. ಬನ್ನಿ ನೋಡೋಣ, ನೀರೆಲ್ಲ ಬಿಟ್ಟಿದ್ದಾರೆ. ಹೇಗೆ ಕಾಣ್ತಿದೆ ಈಗ ಕಾವೇರಿ ಮತ್ತು ಲೋಕಪಾವನಿ ತುಂಬಿ ಹರಿತಾ ಇದ್ದಾಳೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಲೊಕೇಶನ್ ಬಂದು ಈಗ ಹೊಸದಾಗಿ ಫ್ಲೈಓವರ್ ಮಾಡಿದಾರಲ್ವಾ, ಅಲ್ಲಿಂದ ಈ ನದಿನ ನೋಡ್ಬೋದು. ಓವರ್ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು, ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ ಸೈಡ್ ಒಂದು ಬ್ರಿಡ್ಜ್ ಕಾಣ್ತಿದೆಯಲ್ಲ, ಅದು ಮೇನ್ ರೋಡ್, ಹಳೆ ರೋಡ್ ಏನಿದೆ ಶ್ರೀರಂಗಪಟ್ಟಣದ ಬಾಬ್ರಂಕಪ್ಳಿಗೆಲ್ಲ ಹೋಗ್ಬೋದು ಆ ರೂಟಿಂದ. ಸೊ ಆ ರೂಟ್, ಆ ಬ್ರಿಡ್ಜ್ ಕಾಣ್ತಾ ಇದೆ ಆ ಕಡೆಯಿಂದ. ಈ ಲೊಕೇಶನಿಂದ ನೀವು ತುಂಬ ಹತ್ತಿರದಿಂದ ನೋಡ್ಬೋದು ನದಿ. ಬೇರೆ ಕಡೆ ಎಲ್ಲ ಪೂರ ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ. ಈಗ ಗೋಸಾಯಿಘಟ್ಟ ಆಗಲಿ, ಸಂಗಮ್ ಮತ್ತು ಸ್ನಾನದ ಘಟ್ಟ ಹತ್ರ ಎಲ್ಲ ಒಂದು ಹಾಫ್ ಮೀಟರ್ ಇರೋ ಥರನೇ ಬ್ಯಾರಿಗೇಟರ್ ಹಾಕ್ಬಿಟ್ಟಿದ್ದಾರೆ. ಆ ಥರ ಬಿಡ್ತಾನೆ ಇಲ್ಲ. ಈ ಲೊಕೇಶನಲ್ಲಿ ನೋಡಿ ಕುತ್ಕೊಂಡು ಆರಾಮ್ಸೆ ನೀವು ನೋಡ್ಬೋದು. ನೀರು ತುಂಬಾ ಬಿಟ್ಟಿದ್ರು. ನಿಮಗೆ ವೀಡಿಯೋಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಿಲ್ಲ ಅನಿಸುತ್ತೆ, ಬಟ್ ರಿಯಲಾಗಿ ನೋಡಿದ್ರೆ ನೀರು ತುಂಬಾ ಪ್ರೆಷರಾಗಿ ಹೋಗ್ತಾ ಇತ್ತು. ಮತ್ತು ನೋಡೋಕೆ ಸೇಮ್ ಸಮುದ್ರ ಥರನೇ ಕಾಣ್ತಾ ಇತ್ತು. ಫುಲ್ ಬ್ರಾಡ್ ಆಗಿತ್ತಲ್ವ ನದಿ, ಹಾಗಾಗಿ ಸಮುದ್ರ ನೋಡಿರೋ ಥರನೇ ಫೀಲ್ ಆಗ್ತಿತ್ತು. ಮತ್ತು ಇಲ್ಲಿ ಮೆಟ್ಲತ್ರ ಬಂದು ಅಲೆ ಎಲ್ಲ ಹೊಡಿತಾ ಇತ್ತಲ್ವ, ಸೊ ಅದೇ ರೀತಿ ಫೀಲ್ ಕೊಡ್ತಾ ಇತ್ತು. ಇದು ಯಾವುದಪ್ಪ ಪ್ಲೇಸ್ ಅಂತ ನೀವು ಕೇಳಿದ್ರೆ, ಮೇನ್ ರೋಡಲ್ಲೇ ಈಗ ಹೊಸದಾಗಿ ಏನು ಫ್ಲೈಓವರ್ ಕಟ್ಟಿದ್ದಾರೆ. ನೀವು ಸರ್ವಿಸ್ ರೋಡಲ್ಲಿ ಬಂದರೆ ಈ ದೇವಸ್ಥಾನ ಕಾಣುತ್ತೆ. ಗುಂಜ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಸರ್ವಿಸ್ ರೋಡಲ್ಲೇ ಸಿಗುತ್ತೆ. ಸೊ ಬರುವಾಗ ನೀವು ದರ್ಶನ ಮಾಡ್ಕೊಂಡು ಕೂಡ ಬರ್ಬೋದು. ನನ್ನ ಜೊತೆಗೆ ಶ್ರೀರಂಗಪಟ್ಟಣ ಸರೌಂಡಿಂಗ್ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ ಇದೆ ಅಂತಲೂ ಹೇಳ್ತೀನಿ. ಸೊ ನಿಮಗೂ ಕೂಡ ಈಸಿ ಆಗುತ್ತೆ. ವೀಕೆಂಡಲ್ಲಿ ಮತ್ತು ಹಾಲಿಡೇಸಲ್ಲಿ ವಿಸಿಟ್ ಮಾಡ್ಬೋದು. ನಮ್ಮ ಶ್ರೀರಂಗಪಟ್ಟಣ ಸರೌಂಡಿಂಗ್ ಹೆಚ್ಚು ಕಮ್ಮಿ ಒಂದು 10 ಟೂರಿಸ್ಟ್ ಪ್ಲೇಸ್ಗಳಿರುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನ, ಸ್ನಾನಘಟ್ಟ, ಜೈಲ್ ಖಾನ್, ಲೈಟ್ ಆ್ಯಂಡ್ ಶೋ ಮ್ಯೂಸಿಯಂ, ದರಿಯಾ ದೌಲತ್, ಗೋಸಾಯಿಘಟ್ಟ, ಗುಂಬಸ್, ಸಂಗಮ್, ನಿಮಿಷಾಂಬ ದೇವಸ್ಥಾನ, ಕರಿಘಟ್ಟ. ಸೊ ಇಷ್ಟೆಲ್ಲ ಟೂರಿಸ್ಟ್ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು ಶ್ರೀರಂಗಪಟ್ಟಣಕ್ಕೆ ಬಂದರೆ. ಸೊ ನಾನು ಹೇಳಿದ್ನಲ್ಲ, ಇದು ಫ್ಲೈಓವರ್ ಹತ್ರ ಇದೆ ಅಂತ. ಈಗಂತೂ ಮೈಸೂರಿಗೆ ಬರಬೇಕಾದ್ರೆ ತುಂಬಾ ಈಸಿ. ಹೈವೇ ಇರೋದ್ರಿಂದ ತುಂಬ ಫಾಸ್ಟಾಗಿ ಮತ್ತು ಬೇಗ ಬರ್ಬೋದು. ಮತ್ತು ತುಂಬ ಜನ ಬಂದು ನೋಡ್ತಾ ಇದ್ರು ನದಿನ. ನಾವು ಕೂಡ ಫ್ಯಾಮಿಲಿ ಜೊತೆ ಬಂದಿದ್ವಿ. ಈ ಲೊಕೇಶನ್ ಬಂದು ಪಶ್ಚಿಮ ವಾಹಿನಿ ಆದಮೇಲೆ ಈ ಬ್ರಿಡ್ಜ್ ಸಿಗುತ್ತೆ. ಇಲ್ಲೂ ಕೂಡ ತುಂಬಾ ನೀರು ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಫುಲ್ ಬ್ರೌಡಾಗಿ. ಈ ನದಿ ಬಿಟ್ಟು ಈ ಸೈಡ್ ಗದ್ದೆಗೆಲ್ಲ ನೀರು ಬಂದುಬಿಟ್ಟಿತ್ತು. ಇಲ್ಲಿ ನಾರ್ಮಲ್ ಡೇಸಲ್ಲಂತೂ ನೀರು ತುಂಬಾ ಕಮ್ಮಿ ಇರುತ್ತೆ. ತುಂಬ ಜನ ಬಂದು ಈ ನೀರೆಲ್ಲ ಆಟಾಡ್ತಾ ಇರ್ತಾರೆ. ಇಲ್ಲಿ ಮಕ್ಕಳು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ಇವ್ರಿಗೆ ಡಿಕ್ಕಿಲಿ ಹಾಕ್ಬಿಟ್ಟಿದ್ವಿ ಆಟಾಡ್ಕೊಳ್ಳಿ ಅಂದ್ಕೊಂಡು. ಸೊ ಡಿಕ್ಕಿಲಿ ಆಟಾಡ್ತಾ ಇದ್ದಾರೆ. ಅದು ನಾವು ಇವ್ರು ಆಟ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ವಿ.
ಈ ಲೊಕೇಶನ್ ಬಂದು ಮಿಷಿನ್ ಹೊಳೆ ಅಂತ. ಇದು ನಿಮಿಷಾಂಬ ಹೋಗೋ ರೂಟಲ್ಲಿ ಸಿಗುತ್ತೆ. KRSಯಿಂದ ನೀರು ಬಿಟ್ಟಾಗ 2 ಕಡೆ ಡಿವೈಡ್ ಆಗುತ್ತೆ. ಒಂದು ಕಾವೇರಿ ನೀರು, ಒಂದು ಲೋಕಪಾವನಿ. ಕಾವೇರಿ ನೀರು ಬಂದು ಗೋಸಾಘಟ್ಟಿಂದ ಹರಿಯುತ್ತೆ, ಲೋಕಪಾವನಿ ಬಂದು ನಿಮಿಷಾಂಬದಿಂದ ಹರಿಯುತ್ತೆ. ಸೊ ಎರಡೂ ನದಿ ಸಂಗಮಲ್ಲಿ ಸೇರುತ್ತೆ. ಸೊ ಹಾಗಾಗಿ ಆ ಲೊಕೇಶನ್ ಹೆಸರು ಸಂಗಮ ಅಂತ ಕೊಟ್ಟಿದ್ದಾರೆ. ಎರಡೂ ನೀರು ಸಂಗಮ ಆಗೋದ್ರಿಂದ ಆ ಲೊಕೇಶನ್ ಹೆಸರು ಸಂಗಮ ಅಂತ. ನೋಡಿ ನೀರು ಎಷ್ಟು ಪ್ರೆಷರಾಗಿ ಹರಿತಾ ಇದೆ ಅಂತ. ಎರಡು ಡಿವೈಡ್ ಆಗಿರೋದ್ರಿಂದ ಇಷ್ಟು ನೀರು ಮತ್ತು ಇಷ್ಟು ಪ್ರೆಷರ. ಒಂದೇ ನದಿಯಾಗಿ ಹರಿತಾ ಇದ್ದರೆ ಗೆಸ್ ಮಾಡಿ ಎಷ್ಟು ನೀರು ತುಂಬಿಕೊಂಡಿರೋದು ಮತ್ತು ಎಷ್ಟು ನದಿಯೆಲ್ಲ ತುಂಬ್ಕೋತಾ ಇತ್ತು ಅಂತ. ಈಗ ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ಇದೇ ಕರಿಘಟ್ಟ. ಇದು ನಿಮಿಷಾಂಬ ಆಪೋಸಿಟಲ್ಲೇ ಇದೆ. ಬನ್ನಿ ಈಗ ನಿಮಿಷಾಂಬ ದೇವಸ್ಥಾನ ಕೂಡ ನೋಡೋಣ. ನಿಮಿಷಾಂಬ ದೇವಸ್ಥಾನದಲ್ಲಿ ಫ್ರೆಶ್ ಆಗಿ ನಿಮಗೆ ತರಕಾರಿಗಳೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತು ಅಲ್ಲಿ ಬನ್ ಮತ್ತು ಗುಲ್ಕನ್ ಕೂಡ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ರೋಸ್ ತೋಟಗಳೆಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಅಲ್ಲೇ ಮಾಡ್ತಾರೆ ಗುಲ್ಕನ್ನೆಲ್ಲ. ನೋಡಿ ನಿಮಿಷಾಂಬ ದೇವಸ್ಥಾನ ಹತ್ರ ಎಷ್ಟು ನೀರು ಬಂದಿದೆ. ದೇವಸ್ಥಾನದ ಮೆಟ್ಲುವರೆಗೂ ಬಂದುಬಿಟ್ಟಿದೆ. ನೀವು ಈ ಸೈಡೆಲ್ಲ ನೋಡಿದ್ರೆ ರೈಟ್ ಸೈಡ್ ಪಾರ್ಕಿಂಗ್ ಏರಿಯಾ ಅದು ಕೂಡ ತುಂಬೋಗಿದೆ. ನೀವು ಮುಂಚೆ ಏನಾದರೂ ನೋಡಿದರೆ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಮುಂಚೆ ಹೇಗಿದೆ, ಈಗ ನೀರು ಬಂದು ಎಲ್ಲಿವರೆಗೂ ನೀರು ಬಂದಿದೆ ಲೆವೆಲ್ ಅನ್ನೋದು ಗೊತ್ತಾಗ್ತಿತ್ತು. ಸೊ ನೋಡಿ ಇಲ್ಲಿವರೆಗೂ ಬಂದಿದೆ ನೀರು. ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ. ಈಗ ನಿಮಿಷಾಂಬ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತೆ. ತುಂಬ ರುಚಿಯಾಗಿ ಶುಚಿಯಾಗಿ ಮಾಡ್ತಾರೆ. ನಾವು ಕೂಡ ಪ್ರಸಾದ ತಿನ್ನೋಣ ಅಂತ ಕೂತ್ಕೊಂಡಿದ್ವಿ. ಇದು ನಿಮಿಷಾಂಬ ದೇವಸ್ಥಾನದ ಎಂಟ್ರೆನ್ಸ್. ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಈ ದಾರಿಯಿಂದ ಹೋಗಬೇಕು. ಇಲ್ಲಿವರೆಗೂ ನೀರು ಬಂದಿತ್ತು. ಇಲ್ಲಿ ಜನಗಳೆಲ್ಲ ಸ್ನಾನ ಮಾಡ್ತಿದ್ರು, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಮತ್ತು ಗಾಡಿಗಳೆಲ್ಲ ತೊಳಿತಾ ಇದ್ರು. ಈಗ ಮುಂದಿನ ಲೊಕೇಶನ್ ಬಂದು ಕರಿಘಟ್ಟ. ಇದಂತೂ ಈಗ ಮಳೆಯೆಲ್ಲ ಬಂದು ತುಂಬಾ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕರಿಘಟ್ಟ. ಇಲ್ಲಿಂದ ನೀವು ಲೊಕೇಶನ್ ಕೂಡ ನೋಡ್ಬೋದು. ನೋಡಿ ನೀರು ಎಷ್ಟು ಬ್ರಾಡಾಗಿ ಹರಿತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಿತ್ತು ವ್ಯೂ ಅಂತ. ಇದನ್ನು ಶೂಟಿಂಗ್ ಸ್ಪಾಟ್ ಕೂಡ ಹೇಳ್ತಾರೆ. ತುಂಬಾ ಫಿಲಮ್ ಸಾಂಗ್ಗಳೆಲ್ಲ ಶೂಟಿಂಗ್ ಆಗಿದೆ ಇಲ್ಲಿ. ಆಪ್ತ ಮಿತ್ರ ಫಿಲಮ್ ಗಾಳಿಪಟ ಸಾಂಗ್ ಇದೆಯಲ್ಲ, ಅದು ಕೂಡ ಇಲ್ಲೇ ಆಗಿರೋದು. ಮತ್ತು ಗಾಳಿಪಟ ಮೂವಿ ಸಾಂಗ್ ಕೂಡ ಇಲ್ಲೇ ಶೂಟಿಂಗ್ ಆಗಿದೆ. ತುಂಬಾ ಶೂಟಿಂಗ್ಗಳೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳೆಲ್ಲ ತುಂಬಾ ಆಗ್ತಾ ಇರುತ್ತೆ ಇಲ್ಲಿ.
ಸೊ ನೋಡಿದ್ರಲ್ಲ ನಮ್ಮ ಶ್ರೀರಂಗಪಟ್ಟಣ ಸರೌಂಡಿಂಗ್ ಕಾವೇರಿ ಮತ್ತು ಲೋಕಪಾವನೆ ನೀರು ಹೇಗೆ ಹರಿತಾ ಇದ್ದಾಳೆ ಅಂತ. ತುಂಬಾ ನೀರು ಬಿಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.